ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ ಏನು ಅನ್ಕೊಳ್ಳಲ್ಲ ಅಣ್ಣ. ಯಾರಿಗೋಸ್ಕರ ತಂದಿದ್ದೀರಾ ಅಂತ ನಿಜ ಹೇಳಿ. ಲೇ ರಂಗ, ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಇಂದುಗೋಸ್ಕರನೇ ತಂದಿದ್ದು. ಬಾಯಿ ಮುಚ್ಕೊಂಡದನ್ನ ಅವಳ ಕೈ ಕೊಡು. ಇಂದು ಅದನ್ನ ಏನ್ ಅನ್ಕೊಂಡೆ? ಬಾಳೆಹಣ್ಣು ನಿನ್ಗಿಷ್ಟ ಅಲ್ವಾ? ಹಾ ಹೌದಾ, ನಾನೇ ನಿನಗೆ ಹೇಳೋಣ ಅಂತಿದ್ದೆ, ಅಷ್ಟ್ರಲ್ಲಿ ತಂದ್ಬಿಟ್ಟೆ. ಅದು ನನ್ನ ಮೊಮ್ಮಗನಿಗೆ ನನ್ನ ಮೇಲಿರೋ ಪ್ರೀತಿ. ರಂಗ ತೆಗಿಯೋ. ಅಜ್ಜಿ, ಇದ್ರಲ್ಲಿ ಹಣ್ಣಿಲ್ಲ ಅನ್ಸುತ್ತೆ. ವಾಸನೆನೂ ಬೇರೆ ಥರನೇ ಇದೆ. ಖಂಡಿತ ಇದು ನಿಮ್ಗೆ ಅಂತ ತಂದಿರೋದಲ್ಲ. ಅಮ್ಮರೇ, ಇದು ನಿಮ್ಗೋಸ್ಕರನೇ, ತಗೊಳ್ಳಿ. ಏಯ್, ಇಂದುಗೋಸ್ಕರ ತಂದಿದ್ದೀನಿ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಬಾಯಿ ಮುಚ್ಕೊಂಡು ತೆಗೆ. ನಿಜವಾಗ್ಲೂ ತೆಗಿತಾ ಇದ್ದೀನಿ ಅಣ್ಣ. ಆಮೇಲೆ ನನ್ಗೇನು ಅನ್ನಂಗಿಲ್ಲ. ತೆಗಿ ರಂಗ, ಅಜ್ಜಿಗೋಸ್ಕರನೇ ತಂದಿರೋದು ಅಂತಿದಾರಲ್ಲ. ತೆಗಿತಿದ್ದೀನಿ ದೇವಂಶಣ. ನೀವು ಸಿಕ್ಕಾಕೊಂಡ್ರೆ ಪರವಾಗಿಲ್ವಾ? ಸಿಕ್ಕಾಕೊಳ್ಳೋದೇನೋ, ಸುಮ್ಮನೆ ತೆಗಿಯೋ. ಸರಿ, ನಿಮ್ಮಿಷ್ಟ ಅಣ್ಣ. ನಿಮ್ಗೆ ಇಲ್ದಲ್ಲ ಇರೋ ಭಯ ನನ್ಗೆ ಯಾಕೆ? ಅಜ್ಜಿ ನೋಡಿ ಏನ್ ಗಿಫ್ಟ್ ತಂದಿದ್ದಾರೆ. ಹಾ ಇದೇನು, ಇವ್ರ ಪಕ್ಕನೇ ಮಲ್ಕೊಳಕ್ ಬಿಡ್ತಿಲ್ಲ. ನನಗೋಸ್ಕರ ಹೂ ಬೇರೆ ತಗೊಂಡ್ ಬರ್ತಾರಾ? ಹೆಂಡತಿಗೋಸ್ಕರ ತಂದ ಮೇಲೆ ಒಳಗಡೆ ಇಟ್ಕೋಬೇಕಲ್ವಾ? ಹೊರಗಡೆ ಈ ತರ ಪ್ರಚಾರ ಮಾಡೋದು ಯಾಕೆ? ಸುಮ್ನೆ ಇಲ್ದಿರೋ ಇರಿಟೇಷನ್ಸ್ ಇದಲ್ಲ. ದೇವಾ, ಇಂದು ಏನು ಬಾಳೆಹಣ್ಣು ಮಲ್ಲಿಗೆ ಹೂವು ಹೇಗಾಯ್ತು? ನೀ ತರದೇ ಹೇಗಾಗತ್ತೆ? ಅದ್ ನಿಜಾನೇ ಅಜ್ಜಿ. ಏನಂದ್ರೆ ನನಗೋಸ್ಕರ ತಂದ್ರಾ? ನಿಮ್ಗೋಸ್ಕರನೇ ಮೊರೆ. ಅದ್ರಲ್ಲಿ ಯಾವ ಡೌಟು ಇಲ್ಲ. ಏಯ್, ನಿನ್ ಬಾಯಿ ಮುಚ್ಚು. ಇಲ್ಲ ಇಂದು, ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಹೊಸದಾಗಿ ಮದ್ವೆ ಆಗಿರೋ ಗಂಡು ಹಣ್ಣು ತಗೊಳಕ್ ಬರ್ತಾನ ಏನು? ಮಲ್ಲಿಗೆ ಹೂವು ತಗೊಳ್ಳೋಣ ಅಂತ ಬಂದೆ. ನೆನ್ಪಾಯ್ತು. ಅವ್ನ್ ಮಲ್ಲಿಗೆ ಹೂವು ತಗೊಂಡ, ನಾನು ಬಾಳೆಹಣ್ಣು ತಗೊಂಡಿದ್ದೆ. ಆದ್ರೆ ಅಂಗಡಿಯವ್ನು ಮಾತ್ರ ಉಲ್ಟಾ ಮಾಡ್ಕೊಟ್ಟಿದ್ದಾನೆ. ಏ ದೇವಾ, ಈ ನಾಟಕ ನನ್ನ ಹತ್ರ ಇಟ್ಕೋಬೇಡ. ನನ್ನ ಮೊಮ್ಮಗನ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅದೆಲ್ರಿಗೂ ಗೊತ್ತು ಅಜ್ಜಿ. ಅಣ್ಣ, ಈ ಬುಟ್ಟಿನ ಒಳಗಡೆ ತಗೊಂಡು ಹೋಗ್ತಿದ್ದೀನಿ. ಏನಂತೀರ ಮೊರೆ? ಏ, ನೀನ್ ನಾಚ್ಕೋಬೇಡ. ನನ್ ಮೌನ ಮರ್ಯಾದೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ನೀನ್ ಮಾಡಿ ತಪ್ಪಿಂದ. ಮತ್ತೆ ಈ ನನ್ನ ಮಗ ಫೋನ್ ಮಾಡ್ತಾ ಇದ್ದಾನಲ್ಲ, ಎತ್ತಿದ್ರೆ ದುಡ್ಡು ಕೇಳ್ತಾನೆ, ಇಲ್ಲ ಅಂದ್ರೆ ಮನೆಗೆ ಬರ್ತಾನೆ. ಅಣ್ಣ ನಮಸ್ತೆ ಅಣ್ಣ. ಲೇ, ನೀನು ನಮಸ್ತೆನ ನೀನೇ ಉಪಕಾರ ಹಾಕೊಂಡು ನೆಕ್ಕೋ. ಮೊದಲು ನನ್ನ ದುಡ್ಡು ಯಾವಾಗ ಕೊಡ್ತೀಯ ಹೇಳು. ಅಣ್ಣ ಕೊಟ್ಬಿಡ್ತೀನಿ ಅಣ್ಣ. ಏನು ನೀನು ನನಗೆ ಕೊಡೋದು? ಕೊಡ್ತೀನಿ ಅಂತ ಹೇಳಿ 4G ಸೈನ್ ಹಾಕಿ ಚೆಕ್ ಕೊಟ್ಟಿದ್ಯಾ? ನನ್ನ ಟೈಮ್ ಚೆನ್ನಾಗಿತ್ತು. ದೇವಾಂಶ್ ಅವ್ರು ಸಿಕ್ಕಿದ್ದಕ್ಕೆ ಎಲ್ಲ ವಿಷಯ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ನಾನೆಂತ ಬಕ್ರಾಗಿ ಹೋಗ್ತಿದ್ನಲ್ಲೋ. ಅಣ್ಣ ಆಗಿದ್ದೇನೋ ಆಗೋಯ್ತಣ್ಣ. ಈ ಸಲ ಪಕ್ಕ ಕೊಡ್ತೀನಿ ಅಣ್ಣ. ಆಯ್ತು, ಮತ್ತೆ ಚೆಕ್ಕಾ? ಈ ಸಾರಿ ಅದೆಲ್ಲ ನಡೆಯಲ್ಲ. ಫುಲ್ ಕ್ಯಾಶ್ ಬೇಕು, ಅದು ಕೂಡ ನಾಳೆ ಸಂಜೆ ಒಳಗೆ. ನಾಳೆ ಸಂಜೆ ಒಳಗ? ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಸಾಕು ಸುಮ್ಮನಿರ. 2 ದಿನ ಟೈಮ್ ಕೊಟ್ಟಿದ್ದೆ, ಅದ್ರಲ್ಲಿ 1 ದಿನ ಆಗೋಯ್ತು. ಇನ್ನು 1ದೇ ದಿನ ಇರೋದು. ನೀನು ನಾಳೆ ಒಳಗೆ ದುಡ್ಡು ಕೊಟ್ಟಿಯೋ ಸರಿ,
ಇಲ್ಲ ಅಂದರೆ ಹೇಳಿದ್ದೀನಲ್ಲ ಮಗನೇ, ನಿನ್ನ ದೊಡ್ಡಪ್ಪನ ಮನೆಗೆ ಬರ್ತೀನಿ, ಚೀಟಿಂಗ್ ಕೇಸ್ ಹಾಕ್ತೀನಿ, ಅರೆಸ್ಟ್ ಮಾಡಿಸ್ತೀನಿ ನನ್ನ ಮಗನೇ. ಬೇಡ ಅಣ್ಣ, ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ. ನಾಳೆ ಸಂಜೆ ಅಷ್ಟರಲ್ಲಿ ದುಡ್ಡು ಅರೇಂಜ್ ಮಾಡ್ತೀನಿ. ಒಳ್ಳೇದು, ಯಾವ್ದ್ರಕ್ಕೋ ನೀನು 5 ಲಕ್ಷ ರೂಪಾಯಿ ನಾಳೆ ಸಂಜೆ ಅಷ್ಟರಲ್ಲಿ ಕೊಡಬೇಕು. ಇಲ್ಲಾಂದ್ರೆ ಕೋರ್ಟು ಕೇಸು ಅಂತ ಅಲಿಸ್ಬಿಡ್ತಾನೆ. ಹೆಂಗಾದ್ರೂ ಇವತ್ತು ರಾತ್ರಿನೇ ಅರೇಂಜ್ ಮಾಡಬೇಕು. ಯಾರೋ ನೀನು? ಯಾರು ನೀನು? ನಿಂತ್ಕೋ. ಏಯ್, ಇವತ್ತು ನಿನ್ನ ಬಿಡೋ ಮಾತೇ ಇಲ್ಲ. ಏಯ್, ಏಯ್, ಅಯ್ಯೋ ರೀ, ಈ ಕಡೆ ಬನ್ನಿ. ಅಯ್ಯೋ, ಈ ಕಡೆ ಬನ್ನಿ. ಪಕ್ಕಕ್ಕೆ ಬಾ. ಏಯ್, ಅಯ್ಯೋ ರೀ. ಅಯ್ಯೋ ರೀ. ಅಮ್ಮ, ದೇವಾ, ಏಯ್ ದೇವಾ, ಏಯ್, ನೋಡಿ, ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ನಿಮ್ಗೆ ಏನ್ ಬೇಕಾದ್ರೂ ತಗೊಳ್ಳಿ, ಆದ್ರೆ ಇವ್ರಿಗೆ ಮಾತ್ರ ಏನು ಮಾಡಬೇಡಿ. ವೈದೇಹಿ, ಪಕ್ಕಕ್ಕೆ ಬಾ. ಸೈಡ್ಗೆ ಬಾ ವೈದೇಹಿ. ಅಯ್ಯೋ ರೀ, ಸೈಡ್ಗೆ ಹೋಗು. ದೇವಾ. ಇಂದು, ಅಜ್ಜಿ, ಅಜ್ಜಿ, ಅಜ್ಜಿ. ಇಂದು, ಇಂದು. ಅತ್ತೆ, ಅತ್ತೆ. ನಿನ್ನ ಅರ್ಶನ ಕುಂಕುಮನ ಅಳ್ಸಕ್ ಬಂದಿರೋ ಪ್ರಳಯ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಊಹಿಸಕ್ಕಾಗಲ್ಲ. ಕಾಲ ಗರ್ಭದಲ್ಲಿ ಬಿಟ್ಟು ಹೊರಟು ಹೋಗುತ್ತೆ. ಎಲ್ಲ ಸ್ವಾಮೀಜಿ ಹೇಳ್ದ ಹಾಗೆ ನಡೀತಿದೆ. ಅಜ್ಜಿಗೆ ಹೀಗಾಗಿರೋದು ದುರದೃಷ್ಟನೇ ಆಗಿದ್ರು.
ಅವ್ರಡ್ಡ ಬರ್ದೆ ಹೋಗಿದ್ದಿದ್ರೆ ಏನಾಗಿರೋದು, ಏನ್ ನಡೆದಿರೋದು ಯೋಚನೆ ಮಾಡಕ್ಕೂ ಭಯ ಆಗುತ್ತೆ. ಇಂದು ಎಂತ ಕೆಲಸ ಮಾಡ್ಬಿಟ್ಲು ನೋಡಮ್ಮ. ಅವಳು ಯಾಕೆ ಅಡ್ಡ ಬರಬೇಕಿತ್ತು? ಆ ಕಳ್ಳ ಚಾಕು ನನಗೆ ಚುಚ್ಚಿದ್ರೆ ಅವಳು ಹುಷಾರಾಗಿರ್ತಿದ್ಲಲ್ವಾ? ನಿನ್ನನ್ನು ಯಾರು ಬೈಯೋಕೆ ಬಿಡ್ತಾ ಇರ್ಲಿಲ್ಲ ಕಂದ, ಅಂಥದ್ರಲ್ಲಿ ಚಾಕು ಚುಚ್ಚೋಕ್ ಬಿಡ್ತಾರ? ಅಷ್ಟು ಪ್ರೀತಿ ನೀನಂದ್ರೆ ಅವ್ರಿಗೆ. ಇದ ವಾಲಿ ಕೆಲ್ಸನೇ. ಅವನ್ ಮತ್ತೆ ಈ ತರ ಕೆಲ್ಸ ಮಾಡಲ್ಲ ಅಂತ ಹೇಳಿ ಈಗ ಈ ತರ ಮಾಡಿದಾನಲ್ಲ, ಅವನ್ ಕೈಗ್ ಸಿಗ್ಲಿ ಆಗಿರತ್ತ ಆ ಇಡಿಯಟ್ಗೆ. ದೊಡ್ಡಪ್ಪ, ಅಜ್ಜಿಗೇನಾಯ್ತು? ಮೊನ್ನೆ ರಾತ್ರಿ ಮನೆಗೆ ನುಗ್ಗಿದ್ನಲ್ಲ, ಅವನು ಮತ್ತೆ ಬಂದಿದ್ದ. ದೇವಾಂಶ್ಗೆ ಚಾಕೋಲಿ ಚುಚ್ಚೋದಕ್ಕೆ ಹೋಗ್ಬಿಟ್ಟಿದ್ದ. ಅಷ್ಟರಲ್ಲಿ ಅಜ್ಜಿ ಅಡ್ಡ ಬಂದ್ರು. ಅಯ್ಯೋ, ಹೌದಾ? ಡಾಕ್ಟರ್ ಏನಂದ್ರು? ಚಾಕುವಿಂದ ಜೋರಾಗಿ ಚುಚ್ಚಿದಾನೆ. ಆಪರೇಷನ್ ನಡೀತಾ ಇದೆ. ಏನಾಗುತ್ತೋ ಏನೋ. ದೊಡ್ಡಪ್ಪ, ನೀವೇನು ಭಯ ಪಡಬೇಡಿ, ಅಜ್ಜಿಗೇನೂ ಆಗೋದಿಲ್ಲ. ಏನು ಗೊತ್ತಿಲ್ಲದೆ ಇರೋ ತರ ಎಷ್ಟು ನಾಟಕ ಮಾಡ್ತಿದ್ದ ನೀನು. ಹೊರಗಡೆ ಬಾ ಒಂದು ನಿಮಿಷ. ಏನು ಊರ್ಮಿಳಾ, ಅಜ್ಜಿಗೆ ಯಾರೋ ಚಾಕುಲ್ ಚುಚ್ಚಿದ್ರಂತೆ? ಯಾರು ಚುಚ್ಚಿದ್ದು? ಏಯ್, ನನ್ನ ಯಾಕೆ ಹೊಡಿತಾ ಇದ್ಯಾ? ಬಾಯ್ ಮುಚ್ಚು. ನಾಟಕ ಹೊಡೆದ್ರೆ ನಿನ್ ಹಲ್ಲು ಉದುರ್ಸ್ಬಿಡ್ತೀನಿ. ಇವಾಗ ಏನಾಯ್ತು? ಯಾಕಷ್ಟು ಕೋಪ ಮಾಡ್ಕೊಂಡಿದ್ಯಾ? ಎಲ್ಲಾನು ಮಾಡಿ ಗೊತ್ತಿಲ್ಲ ಅಂತಿದ್ಯಲ್ಲೋ. ನಿನ್ ಕಣ್ಣಂಗ್ ನಾನು ಹುಚ್ಚಿ ತರ ಕಾಣಿಸ್ತೀನೇನೋ. ಈ ತರ ಸಾಯಿಸೋದಲ್ಲ ಬೇಡ ಅಂತ ಹೇಳಿದ್ನಲ್ಲ, ಆದ್ರೂ ಮತ್ತೆ ಸಾಯ್ಸಕ್ ಹೋಗಿದ್ಯಲ್ಲ. ಅಡ್ಡ ಬಂದ್ರು ಅಂತ ಮುದ್ಕಿ ಅಂತಾನು ನೀನ್ ನೋಡ್ದೆ ಚುಚ್ಬಿಟ್ಯಾ? ಏನ್ ಮಾತಾಡ್ತಾ ಇದ್ಯಾ? ನಾನ್ಯಾಕೆ ಅಜ್ಜಿಗೆ ಹೀಗೆ ಮಾಡ್ಲಿ? ಇಷ್ಟಕ್ಕೂ ನಾನು ಮನೆಯಲ್ಲೇ ಇರಲಿಲ್ಲ. ಮೊದಲನೇ ಸಲ ಮನೆಗ್ ಬಂದಾಗ್ಲೂ ಇದನ್ನೇ ಹೇಳ್ದೆ, ಆದ್ರೆ ಬುರ್ಕಾ ಸಿಕ್ಕದ್ಮೇಲೆ ದುಡ್ಡುಗೋಸ್ಕರ ಅಂದೆ. ಹೌದು, ಅವತ್ತೇನೋ ಬಂದಿದ್ ನಿಜ. ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ ಅಂತ ನನ್ನ ಫ್ರೆಂಡ್ ಹತ್ರನೇ ನಾನು ದುಡ್ಡು ಕೇಳಕ್ ಹೋಗಿದ್ದೆ. ಅಷ್ಟರಲ್ಲಿ ಅಜ್ಜಿಗೆ ಹೀಗಾಗಿದೆ. ಎಷ್ಟು ಕಟ್ಟುಕತೆ ಹೇಳ್ತಿದ್ಯೋ ಅಲ್ವೋ? ಆ ಬುರ್ಕಾನು ಬದಲಾಯಿಸಿಲ್ವಲ್ಲೋ ನೀನು? ಮತ್ತೆ ಅದೇ ಬುರ್ಕಾನೆ ಹಾಕೊಂಬಂದು ನೀನಲ್ಲ ಅಂತ ಅಂದ್ರೆ ಅದ ನಾನ್ ಹೇಗ್ ನಂಬೋದು? ನೀನೇ ನನ್ನ ನಮ್ದೆ ಹೀಗೆಲ್ಲ ಮಾತಾಡಿದ್ರೆ ಹೇಗೆ? ನಂಬಲ್ಲ. ಯಾಕೆ ಅಂದ್ರೆ ನೀನ್ ನನಗೆ ಹೇಳೋದಕ್ಕೂ ನೀನ್ ಮಾಡೋ ಕೆಲ್ಸಕ್ಕೂ ಸಂಬಂಧನೇ ಇಲ್ಲ. ಯಾವುದೋ ಒಂದು ಉದ್ದೇಶದಿಂದ ಎಲ್ಲ ಪಡ್ಕೋಬೇಕು ಅಂತ ನಾನ್ ಹೇಳಿದ್ರೆ ಪ್ರಾಣ ತೆಗಿಯೋ ಮಟ್ಟಕ್ಕೆ ಹೋಗ್ತೀಯಾ? ಆಮೇಲೆ ಏನೂ ಸಾಧಿಸಕ್ಕಾಗಲ್ಲ ಅನ್ನೋದು ನಿನಗೆ ಅರ್ಥನೇ ಆಗ್ತಿಲ್ಲ. ಇಲ್ಲ, ನಾನು ಹೇಳ್ತಿರೋದು ನಿಜ, ನಂಬು ಪ್ಲೀಸ್. ನಾನ್ ನಂಬಲ್ಲ. ಈಗ್ಲೇ ಹೋಗಿ ನಿನ್ ಬಗ್ಗೆ ಎಲ್ಲ ಹೇಳ್ಬೇಕು ಅನ್ನಿಸ್ತಿದೆ. ಆದ್ರೆ ನಿನ್ ಜೊತೆ ಸೇರಿ ನಾನು ಕೆಲವು ಪಾಪಗಳನ್ನ ಮಾಡದ್ನಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಹೋಗ್ತಿದ್ದೀನಿ. ಆದ್ರೆ ಇಷ್ಟು ಕೆಟ್ಟ ಕೆಲ್ಸ ಮಾಡದ್ಮೇಲೆ ಖಂಡಿತ ಸಿಕ್ಕಾಕೋತೀಯ. ಆಗ ಮಾತ್ರ ನೀನ್ ನನ್ನಿಂದ ಯಾವ ಸಪೋರ್ಟು ಎಕ್ಸ್ಪೆಕ್ಟ್ ಮಾಡ್ಬೇಡ. ಪಾಪ ನನ್ನ ಅರ್ಶನ ಕುಂಕುಮನ್ ಕಾಪಾಡಿದಜ್ಜಿ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ನೀನೇ ಕಾಪಾಡು ಸ್ವಾಮಿ.
ಸ್ವಾಮಿ 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 ನೀವು ಹೇಳ್ದಾಗೆ ನಡೀತಿದೆ ಸ್ವಾಮಿ. ನನ್ನ ಗಂಡನ್ನ ಕೊಲ್ಲೋದಕ್ಕೆ ನೋಡಿದ್ರು, ಆದ್ರೆ ಅಜ್ಜಿ ಅಡ್ಡ ಬಂದು ನನ್ನ ಗಂಡನ್ನ ಕಾಪಾಡಿದ್ರು. ತ್ರಿಕಾಲ ಜ್ಞಾನಿ ನಾನು, ಮುಂದೆ ನಡೆಯೋದ್ರ ಬಗ್ಗೆ ತಿಳ್ಕೊಂಡು ಹೇಳೋನ್ ನಾನು. ಇನ್ನು ನಡೆದಿರೋದು ಗೊತ್ತಾಗಲ್ವಾ? ಅಪಾಯ ದೂರ ಆಗಿಲ್ಲ ಮಗಳೇ, ಗುರಿ ತಪ್ಪಿ ಮುದುಕಿ ಪ್ರಾಣನ ತಗಲಿದೆ. ಮುಂದೆ ಬರ್ತಿರೋ ಪ್ರಳಯಕ್ಕೆ ಇದು ಮುನ್ಸೂಚನೆ. ಹಾಗಾದ್ರೆ ಇವಾಗ ಅಜ್ಜಿ ಪರಿಸ್ಥಿತಿ ಏನು? ಅವ್ರಿಗೇನು ತೊಂದರೆ ಆಗಲ್ಲ ಅಲ್ವಾ? ದೊಡ್ಡ ಗುರಿ ತಪ್ಪಿ ಆ ಮುದುಕಿ ಗೇಟ್ ಆಯ್ತಲ್ಲ ಅಂತ ನೀನ್ ನೊಂದ್ಕೋತಿದ್ಯಾ ಮಗಳೇ? ನಿನ್ನ ಗಂಡನ ಪ್ರಾಣ ಆರೋ ಅಂತ ದೀಪ, ಅವನನ್ನ ನೀನ್ ಕಾಪಾಡ್ಕೋ. ಎಲ್ಲಾ ದೀಪಕ್ಕೂ ಅದೇ ಜ್ಯೋತಿ ಆಗತ್ತೆ. ನೀವ್ ಹೇಳ್ತಿರೋದು ನನಗೇನು ಅರ್ಥನೇ ಆಗ್ತಿಲ್ಲ ಸ್ವಾಮಿ. ಅಷ್ಟಕ್ಕೂ ಇದೆಲ್ಲ ನಡಿಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕು ಸ್ವಾಮಿ? ನನ್ನ ಕುಟುಂಬಕ್ಕೆ ಯಾವ ಕಷ್ಟನೂ ಆಗದೆ ಇರೋ ಹಾಗೆ ನನ್ನ ಗಂಡನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ಬೇಕು ಸ್ವಾಮಿ? ನಿನ್ನ ಮಂಗಳಸೂತ್ರ ಕತ್ತಲ್ಲೇ ಉಳಿಬೇಕು ಅಂದ್ರೆ ದೂರ ಆಗಿರೋ ಸಂಬಂಧ ಒಂದಾಗಬೇಕು ಮಗಳೇ. ಸಂಬಂಧನ? ಯಾವ ಸಂಬಂಧ ಸ್ವಾಮಿ? ಎಷ್ಟೋ ವರ್ಷದ ಹಿಂದೆ ಯಾವ ಸಂಬಂಧ ತನ್ನ ಮನೆಯವರಿಂದ ದೂರ ಆಯ್ತೋ, ಯಾವ ಬಂಧಕ್ಕೋಸ್ಕರ ನಿನ್ನ ಕುಟುಂಬ ಮೌನದಲ್ಲಿ ಕೊರಗ್ತಾ ಇದೆಯೋ, ಮುಂದೆ ಅದೇ ಬಂಧ ಹುಡುಕೊಂಡು ಬರೋದ್ರಲ್ಲಿದೆ. ಒಂದಾಗ್ಬೇಕು ಮಗಳೇ, ಪ್ರೀತಿ ಕೊಡ್ಬೇಕು. ಆ ಪ್ರೀತಿನೇ ಈ ಅಪಾಯನ ದೂರ ಮಾಡುತ್ತೆ. ಇಲ್ಲ ಅಂದ್ರೆ ಎಲ್ರಿಗೂ ರಕ್ಷಣೆ ಕೊಡೋ ಆ ದೇವರು ಕೂಡ ನಿನ್ನ ಗಂಡನ್ನ ಅಪಾಯದಿಂದ ಕಾಪಾಡೋದಕ್ಕಾಗಲ್ಲ. ಇದು ಆ ಪರಮೇಶ್ವರನ ವಿಧಿಲಿಖಿತ. ಯಾವತ್ತೋ ದೂರ ಆಗಿರೋ ಸಂಬಂಧನ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಅಷ್ಟಕ್ಕೂ ಇವ್ರು ಹೇಳ್ತಿರೋದು ಸತ್ಯನಾ? ಈಗಾಗಲೇ ಅವ್ರು ಹೇಳಿರೋ ಮಾತು ನಡೆದಿರೋದ್ರಿಂದ ಇದು ಕೂಡ ನಡೆಯತ್ತಾ? ಡಾಕ್ಟರ್, ನಮ್ಮಮ್ಮ ಹೇಗಿದ್ದಾರೆ? ಆಪರೇಷನ್ ಸಕ್ಸಸ್ ಆಗಿದೆ, ಪ್ರಾಣಕ್ಕೇನೂ ಅಪಾಯ ಇಲ್ಲ. ಆದ್ರೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಯಾವಾಗ ಪ್ರಜ್ಞೆ ಬರುತ್ತೆ ಡಾಕ್ಟರ್? ಅದು ಹೇಳಕ್ಕಾಗಲ್ಲ. ರಕ್ತ ತುಂಬಾ ಹೋಗಿದೆ, ಕೆಲವೊಂದು ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗಿದೆ. ಅದರಿಂದ ಇಂಟ್ರಿಮ್ ಕೋಮಾಕ್ ಹೋಗಿದ್ದಾರೆ. ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅತ್ತೆ ಅಪಾಯದಿಂದ ಹೊರಗೆ ಬಂದಿದ್ದಾರೆ ಅಂತ ಸಂತೋಷ ಪಡ್ಬೇಕಾ? ಪ್ರಜ್ಞೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಅಂದಿದ್ದಕ್ಕೆ ದುಃಖ ಪಡ್ಬೇಕಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಅವ್ರು ಚೇತರಿಸ್ಕೋತಾರೆ. ಡೋಂಟ್ ವರಿ.
ಅಪಾಯ ದೂರ ಆಗಿಲ್ಲ ಮಗಳೇ, ಗುರಿ ತಪ್ಪಿ ಮುದುಕಿ ಪ್ರಾಣನ ತಗಲಿದೆ. ಮುಂದೆ ಬರ್ತಿರೋ ಪ್ರಳಯಕ್ಕೆ ಇದು ಮುನ್ಸೂಚನೆ.